ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬೆರಕಿ ರೊಟ್ಟಿ ಮಾಡ್ತಿದ್ದೀನಿ. ಅಂದರೆ ಜೋಳದ ಹಿಟ್ಟಿನ ದಪಾಟಿ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ರೆಸಿಪಿ. ನಮ್ಮ ಹಳ್ಳಿ ಕಡೆಗೆ ಯಾವ ರೀತಿ ಮಾಡ್ತೇವಲ್ಲ ಅದೇ ರೀತಿ ನಿಮಗೆ ದಪಾಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡಿ, ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಸೇರಿಸ್ತಿದ್ದೀನಿ ಮೀಡಿಯಮ್ ಸೈಜಿಂದು. ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕೊತಿದ್ದೀನಿ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ ಅಜವಾಯಿನ ಹಾಕೊತಿದ್ದೀನಿ. ಎಲ್ಲನೂ ಸೇರಿಸಿ ಸ್ಮೂತಾಗಿ ಮಿಕ್ಸಿಯಲ್ಲಿ ಇದನ್ನು ರುಬ್ಕೊಂಡು ತೊಗೊಂಡು ಬರ್ತೀನಿ. ಇವಾಗ ನೋಡಿ ಎಲ್ಲ ಸೇರಿಸಿ ಮಿಕ್ಸಿಯಲ್ಲಿ ಸ್ಮೂತಾಗಿ ರುಬ್ಕೊಂಡಾಗಿದೆ. ಇವಾಗ ನೀವು ಇಲ್ಲಿ ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಜೋಳದ ಹಿಟ್ಟು ಹಾಕೊತಿದ್ದೀನಿ. ಸುಮಾರು 1 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು 4 ಚಮಚ ಆಗುವಷ್ಟು ಬೇಸನ್ ಹಿಟ್ಟು ಹಾಕೊತಿದ್ದೀನಿ. ಮತ್ತು ಒಂದು 4 ಚಮಚ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ. ಇಲ್ಲಿ ಬೇಸನ್ ಹಿಟ್ಟು ಹಾಕೋದ್ರಿಂದ ಕಲರ್ ಸರಿಯಾಗಿ ಬರುತ್ತೆ, ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೆಳ್ಳಗಾಗುತ್ತೆ ಮತ್ತು ಜಿಗಿ ಬರುತ್ತೆ ಹಿಟ್ಟು. ಹೀಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ. ಇಲ್ಲಿ ಇವಾಗ ಪೇಸ್ಟ್ ಹಾಕೊತಿದ್ದೀನಿ. ಅಂದರೆ ಇನ್ನೊಮ್ಮೆ ಹೇಳ್ತಿದ್ದೀನಿ, 1 ಕಪ್ ಹಿಟ್ಟು ತೊಗೊಂಡ್ರೆ ಒಂದು 1/4 ಕಪ್ ಆಗುವಷ್ಟು ಜೋಳದ ಹಿಟ್ಟು, 1/4 ಕಪ್ ಆಗುವಷ್ಟು ನೀವಿಲ್ಲಿ ಅಕ್ಕಿ ಹಿಟ್ಟು ತೊಗೋಬೋದು. ಇವಾಗ ನೋಡಿ ಪೇಸ್ಟ್ ಹಾಕೊಂಡಾಗಿದೆ. ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪು ಹಾಕೊತಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ. ಸೊ ಎರಡೂ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮೊದಲನೇ ತೊಳೆದಿಟ್ಕೊಂಡಿದ್ದೆ ಇದು. ಇವಾಗ ಸೊಪ್ಪನ್ನ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. ಇವಾಗ ಎಲ್ಲ ಸೊಪ್ಪು ಮತ್ತು ಉಪ್ಪನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನಿಲ್ಲ, ಇವಾಗ ನಾನಿಲ್ಲಿ ಫುಲ್ ಬಿಸಿಯಾಗಿರುವಂತಹ ನೀರು ತೊಗೊಂಡಿದ್ದೀನಿ. ಅಂದರೆ ಕುದಿಯುವಂತಹ ನೀರದ ಇದು ಸ್ವಲ್ಪ ಹಾಕೊತಿದ್ದೀನಿ. ಇದು ಹಾಕೋದ್ರಿಂದ ಜಿಗಿ ಬರುತ್ತೆ, ರೊಟ್ಟಿ ಹರಿಯೋದಿಲ್ಲ ಮಾಡುವಾಗ. ಹೀಗಾಗಿ ಈ ಬಿಸಿನೀರನ್ನ ಹಾಕ್ಕೋಬೇಕಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಿಶಿಣ ಕೂಡ ಸೇರಿಸ್ತಿದ್ದೀನಿ. ಕಲರ್ ಸರಿಯಾಗಿ ಬರುತ್ತೆ ನಮ್ಮ ಜೋಳದ ರೊಟ್ಟಿಗೆ ಅಥವಾ ಬೆರಕಿ ರೊಟ್ಟಿಗೆ. ಇವಾಗ ಏನಿಲ್ಲ, ಇದು ನಾದೋದು ತುಂಬಾ ಇಂಪಾರ್ಟೆಂಟ ಇಲ್ಲಿ. ಸೊ ಇಲ್ಲಿ ನೀವು ನೀರನ್ನ ನೋಡ್ಕೊಂಡು ಹಾಕೋಬೋದು. ಇವಾಗ ಏನಿಲ್ಲ, ಮೊದಲಿಗೆ ಈ ಬಿಸಿನೀರನ್ನ ಹಿಟ್ಟಿನಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ. ಸೊ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು. ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಮಾಡುವಂತಹ ರೆಸಿಪಿ ಕೂಡ ಹೌದು. ಇದು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಈ ರೆಸಿಪಿ. ಸೊ ಏನಾದರೂ ನಿಮಗೆ ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿದ್ದರೆ ಈ ರೀತಿ ನೀವು ಬೆರಕಿ ರೊಟ್ಟಿನ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ರೊಟ್ಟಿ. ಇವಾಗೇನಿಲ್ಲ, ನೀರನ್ನ ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ. ನಾರ್ಮಲ್ ನೀರು ಹಾಕೊತಿದ್ದೀನಿ. ಇವಾಗ ತಣ್ಣೀರ ಒಮ್ಮೆನೇ ಸೇರ್ಸೋಕೆ ಹೋಗಬಾರ್ದು. ನೀವಿಲ್ಲಿ ಹಿಟ್ಟನ್ನ ಎಷ್ಟು ಸರಿಯಾಗಿ ನಾದ್ಕೋತಿರಲ್ಲ ಅಷ್ಟೇ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ ಈ ಬೆರಕಿ ರೊಟ್ಟಿ. ಹೀಗಾಗಿ ನೀರನ್ನ ನೀವಿಲ್ಲಿ ಜಾಸ್ತಿ ಒಮ್ಮೆನೇ ಸೇರ್ಸೋಕೆ ಹೋಗಬಾರ್ದು. ಮತ್ತು ಜೋರು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ನೋಡಿ, ಸ್ವಲ್ಪನೇ ಹಿಟ್ಟು ಹಾಕೊತ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಡಾಗಿದೆ. ಇವಾಗ ಅಂದರೆ ನೀವಿಲ್ಲಿ ಹಿಟ್ಟು ನಾದುವಾಗ ಗಡಬಡ ಮಾಡಬಾರ್ದು. ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ ಮೊದಲಿಗೆ, ನಂತರ ಬಿಸಿನೀರು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳಿ. ಒಂದು 10 ನಿಮಿಷ ಆದರೂ ಹಿಟ್ಟನ್ನ ನಾದ್ಕೊಳ್ಳಿ, ಸರಿಯಾಗಿ ಬರುತ್ತೆ ರೊಟ್ಟಿ. ಇವಾಗ ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸ್ವಲ್ಪನೇ ಬಿಳಿ ಎಳ್ಳು ಹಚ್ತಿದ್ದೀನಿ. ಈ ರೀತಿ ಬಿಳಿ ಎಳ್ಳು ಹಚ್ಚೋದ್ರಿಂದ ರೊಟ್ಟಿ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಇವಾಗ ನಾನಿಲ್ಲಿ ಕೆಳಗಡೆ ಜೋಳದ ಹಿಟ್ಟೆ ಹಾಕ್ತಿದ್ದೀನಿ. ಮೊದಲಿಗೆ ಈ ರೀತಿ ಕೈಲಿಂದ ಪೂರಿ ಸೈಜಿಂದ ಇರೋ ತನಕ ನಾನಿಲ್ಲಿ ಒಂದೇ ಕೈಲಿಂದ ತಡ್ತಿದ್ದೀನಿ. ಸೊ ನನಗಂತೂ ನಾರ್ಮಲ್ ಆಗಿ ದಿನ ಮಾಡ್ತೀನಿ, ಕಷ್ಟ ಏನಿಲ್ಲ ಇದು. ಸೊ ನೋಡಿ, ಈ ರೀತಿ ತಟ್ಕೊತ ಹೋಗಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕು, ಎಷ್ಟು ದಪ್ಪ ಬೇಕು ನೋಡ್ಕೊಂಡು ನೀವು ಇಲ್ಲಿ ರೊಟ್ಟಿನ ತಟ್ಕೋಬೋದು. ಏನು ಕಷ್ಟನೇ ಇಲ್ಲ. ನೀವು ಆವಾಗವಾಗ ಮಾಡ್ತಿದ್ರೆ ಪರ್ಫೆಕ್ಟಾಗಿ ಮಾಡ್ಬೋದು ಈ ರೊಟ್ಟಿ. ಮತ್ತು ನೀವು ಈ ರೆಸಿಪಿ ಎಲ್ಲಿಂದ ನೋಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಮೊದಲಿಗೆ ನಾನು ಪೂರಿ ಸೈಜಿಂದ ಆಗೋ ತನಕ ಒಂದೇ ಕೈಲಿಂದ ತಟ್ಕೊಂಡಿನಿ. ಇವಾಗ 2 ಕೈಲಿಂದ ಇದನ್ನು ನಾನು ಈ ರೀತಿ ತಟ್ತಿದ್ದೀನಿ. ನಾನಂತೂ ಪೂರ್ತಿ ತೆಳ್ಳಗೆ ಮಾಡ್ತೀನಿ ಈ ರೊಟ್ಟಿ. ಸೊ ಈ ರೊಟ್ಟಿನ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಒಂದು 2-3 ದಿನ ಇಟ್ಕೊಂಡು ನೀವು ಇದನ್ನು ತಿನ್ಬೋದು, ಏನೂ ಆಗೋದಿಲ್ಲ. ತುಂಬಾ ಸಾಫ್ಟಾಗಿ ಬರುತ್ತೆ, ಒಳಗಡೆ ಬೇಸನ್ ಹಾಕಿರ್ತೀವಲ್ಲ ಹೀಗಾಗಿ. ಸೊ ನಾನು ಸೈಡಿಗೆ ಹಂಚು ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದ. ಇವಾಗ ಫುಲ್ ಬಿಸಿ ಆಗಬೇಕು ಹಂಚ ಈ ರೊಟ್ಟಿ, ಅಲ್ಲಿ ತನಕ ನಾನು ತಯಾರು ಮಾಡ್ತೀನಿ. ಸೊ ನೋಡಿ, ತೆಳ್ಳಗೆ ಪೂರ ಲಟ್ಕೊಂಡು ತೊಗೊಂಡಾಗಿದೆ. ಇವಾಗ ಕೆಳಗಿನ ಮೈ ಇಲ್ಲಿ ಮೇಲಾಗಬೇಕು ನೋಡಿ. ಮತ್ತು ಹಂಚು ಕೂಡ ಫುಲ್ ಗರಮ್ ಇರಬೇಕು, ಅಂದರೆ ಬಿಸಿಯಾಗಿರಬೇಕು. ಬಿಸಿಯಾಗಿರುವಂಥ ಹಂಚಿನ ಮೇಲೆ ರೊಟ್ಟಿ ಹಾಕ್ತಿದ್ದೀನಿ. ಇಲ್ಲಿ ನೀರು ಹಚ್ತಿದ್ದೀನಿ ಈ ರೀತಿ. ನೀವು ಜೋಳದ ರೊಟ್ಟಿ ಮಾಡುವಾಗ ಕೂಡ ಅಷ್ಟೇ, ಫುಲ್ ಬಿಸಿಯಾಗಿರಬೇಕು ಹಂಚ. ಸೊ ನೋಡಿ, ಮತ್ತು ನೀರು ಹಚ್ಚಿದ ಮೇಲೆ ಜಾಸ್ತಿ ಹೊತ್ತು ಇದಕ್ಕೆ ಬಿಡಕ್ಕೆ ಹೋಗಬಾರ್ದು. ಒಂದು 10-20 ಸೆಕೆಂಡಲ್ಲಿ ಇದನ್ನು ಉಲ್ಟಾ ಹಾಕಬೇಕಾಗುತ್ತೆ. ಸೊ ನೋಡಿ, ಸ್ಲೋಲಿಯಾಗಿ ನಾನು ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ರೊಟ್ಟಿ. ಇವಾಗ ಪೂರ್ತಿಯಾಗಿ ಕೆಳಗಡೆ ಮೈ ಬೇಯಬೇಕು. ಇವಾಗ ನಾನು ಹೈ ಆಗಿ ಇಟ್ಟಿದ್ದೀನಿ ಹಂಚ. ಹೈ ಫ್ಲೇಮ್ದಲ್ಲೇ ರೊಟ್ಟಿನ ಮಾಡ್ಕೋಬೇಕಾಗುತ್ತೆ, ತುಂಬಾ ಸರಿಯಾಗಿ ಬರುತ್ತೆ ರೊಟ್ಟಿ. ನೋಡಿ, ಕೆಳಗಡೆ ಪೂರ್ತಿಯಾಗಿ ಬೆಂದಿದೆ. ಇವಾಗ ಕೆಳಗಡೆ ಬೆಂದಾದಮೇಲೆ ಇದಕ್ಕೆ ನಾನು ಮತ್ತೆ ಈ ಸೈಡ್ ಕೂಡ ಸರಿಯಾಗಿ ಬೇಯಿಸ್ಕೊಂಡು ತೊಗೊತಿದ್ದೀನಿ.
ನಿಮ್ಗೆ ಏನಾದರೂ ದಿನಾಲು ಚಪಾತಿ ರೊಟ್ಟಿ ತಿಂದು ಬೋರ್ ಆಗಿದ್ರೆ ಈ ರೀತಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಮತ್ತೆ ಖಂಡಿತ ಮಾಡ್ತೀರಾ. ಮತ್ತು ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ. ಇವಾಗ ನೋಡಿ, ಇವಾಗ ಎರಡೂ ಸೈಡಿಗೆ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ ಸ್ವಲ್ಪ. ನೀವು ಇಲ್ಲಿ ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆಲಿಂತ ಕೂಡ ಹಚ್ಬೋದು. ನಾನು ಅವಾಗವಾಗ ಮಾಡ್ತೀನಲ್ವ, ಹೀಗಾಗಿ ನನಗೆ ಪ್ರಾಕ್ಟೀಸ್ ಇದೆ, ನಾನು ಕೈಲಿಂತೇ ಎಣ್ಣೆ ಹಚ್ತೀನಿ. ಸೊ ನೋಡಿ, ಎರಡೂ ಸೈಡಿಗೆ ಸರಿಯಾಗಿ ಎಣ್ಣೆ ಹಚ್ಕೊಂಡು ತೊಗೊಂಡ್ರೆ ನಮ್ಮ ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ಬೆರಕಿ ರೊಟ್ಟಿ ತಯಾರಾಗುತ್ತೆ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುವಂತಹ ರೆಸಿಪಿ ಇದು. ಸೊ ನಮ್ಮ ಹಳ್ಳಿ ಕಡೆ ಕಾಮನ್ ಆಗಿ ಮಾಡುವಂತಹ ರೆಸಿಪಿ ಕೂಡ ಹೌದಿದು. ಓಕೆ, ಈ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಹಾಗೆ ಕೂಡ ತಿನ್ಬೋದು, ನಿಮಗೆ ಯಾವ್ದು ಪಲ್ಯ ಇಷ್ಟ ಅದ್ರ ಜೊತೆನೇ ಇದನ್ನು ನೀವು ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್.